ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಂದಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 4 ದಿನಗಳ ಕಾಲ ಶಾಸಕರ ವಿಶೇಷ ಅನುದಾನಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಕುಣಿಗಲ್ ಶಾಸಕರಾಗಿರುವಂತಹ ಡಾಕ್ಟರ್ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಕೆಲವು ವಿರೋಧ ಪಕ್ಷದ ನಾಯಕರು ಸರ್ಕಾರದಲ್ಲಿ ಹಣ ಇಲ್ಲ, ಹಣದ ಕೊರತೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಕೆಲವು ಕಾಂಗ್ರೆಸ್ನ ಶಾಸಕರೇ ನಮಗೆ ಅನುದಾನದ ಕೊರತೆ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಇದೀಗ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ವಿಶೇಷ ಅನುದಾನ ಅಂತ 50 ಕೋಟಿ ಬಿಡುಗಡೆ ಆಗ್ತಾ ಇದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಬೇಡಿಕೆಗಳನ್ನ ಅವರು ಮುಂದಿಡ್ತೀರಾ? ನೀರಾವರಿ ವಿಚಾರದ ಬಗ್ಗೆ ಹೆಚ್ಚಿನ ಒತ್ತಡವನ್ನು ಹಾಕುವಂತ ಪ್ರಯತ್ನವನ್ನ ಮಾಡ್ತೀರಾ? ನೋಡಿ, ನನಗೆ ಈ ಸರ್ಕಾರ ಬಂದಾಗಲಿಂದ ವಿಶೇಷವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಲವಾದಂಥ ಅನುದಾನದ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದ್ರ ಜೊತೆಗೆ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ನನಗೆ ನಮ್ಮ ತಾಲೂಕಿನಲ್ಲಿ ಆದಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದಾಗೆಲ್ಲ ಸ್ಪಂದಿಸಿದ್ದಾರೆ. ಅದ್ರ ಜೊತೆಗೆ ಇವತ್ತು ಇಂದಿನ ವರ್ಷ ನನಗೆ 25 ಕೋಟಿನ ವಿಶೇಷ ಅನುದಾನದಡಿ ಕೊಟ್ಟಿದ್ದರು. ಈಗ ಕಾಂಗ್ರೆಸ್ಸಿನ ಶಾಸಕರಿಗೆ ಏನು ಕೊಡ್ತಾ ಇದ್ದಾರೆ, 50 ಕೋಟಿ ರೂಪಾಯಿನೂ ಅದನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನಲ್ಲಿ ಒಂದು ಸ್ವಲ್ಪ ರಾಜಕೀಯದ ಒಂದು ವ್ಯವಸ್ಥೆಯ ಅಸಮಾಧಾನಗಳು ಕೆಲವು ನಮ್ಮ ಜಿಲ್ಲೆಯಲ್ಲಿ ಇರೋದ ವಿಚಾರನ ಮಾನ್ಯ ಮುಖ್ಯಮಂತ್ರಿಗೆ ತರಬೇಕು ಅಂತ ಭಾಳ ದಿನದಿಂದ ಕಾಯ್ತಾ ಇದೆ. ಸೊ ಹಾಗಾಗಿ ಇವತ್ತು ನನಗೆ ಸಮಯಾವಕಾಶ ಕೊಟ್ಟಿದ್ದಾರೆ. ಸೊ ನಾವೆಲ್ಲ ಅದನ್ನು ಕೂತ್ಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮುಂದೆ, ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಮಗೆ ಬೇಕಾದಂಥ ಅನುದಾನಗಳು ಏನಾಗ್ತಿದೆ ಅಂದರೆ, ಗ್ಯಾರಂಟಿ ಸ್ಕೀಮಲ್ಲಿ ಸುಮಾರು 75,000 ಕೋಟಿ ಹೋಗುತ್ತೆ. ಇವತ್ತು 4,09,000 ಕೋಟಿಯಷ್ಟು ನಮ್ಮದು ಆಯವ್ಯಯ ಇದೆ, ಬಜೆಟ್ ಇದೆ. ಅಲ್ಲಿ ಎಲ್ಲರಿಗೂ ಆಸೆ, ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ, ಸಿದ್ದರಾಮಯ್ಯ ಸಾಹೇಬ್ರವರೇ, ನಮಗೆ ಇವತ್ತು ಹೇಗಾದರೂ ಮಾಡಿ ಅನುದಾನಗಳು ಭರಪೂರನೇ ತೆಗೆದುಕೊಂಡು ಹೋಗ್ಬೇಕು ಅಂತ ಎಲ್ಲ MLAಗಳು ಆಶೋತ್ತರದಲ್ಲಿ ಇದ್ದಾರಲ್ಲ, ಅದು ಒಂದು ಸ್ವಲ್ಪ ಒಂದು ಗಲಿಬಿಲಿ ಮಾಡ್ತಾ ಇದೆ ಅಷ್ಟೇ ಹೊರತು ಎಲ್ಲರನ್ನೂ ಸುಧಾರಣೆ ಮಾಡೋ ಅಂಥದ್ದು 16ನೇ ಸಲ ಫೈನಾನ್ಸ್ ಮಿನಿಸ್ಟರ್ ಆಗಿರೋಂಥ ಸಮರ್ಥರಿರೋಂಥ ಮುಖ್ಯಮಂತ್ರಿಗಳು ಇದ್ದಾರೆ. ಮತ್ತು ಇದನ್ನೆಲ್ಲ ನಿಭಾಯಿಸುವಂಥ ಶಕ್ತಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ದಾರೆ. ಸೊ ಏನು ಎಲ್ಲರನ್ನೂ ಸಮಾಧಾನ ಮಾಡ್ಕೊಂಡು 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ತರೋ ಅಂಥ ಕೆಲಸವನ್ನು ಇಬ್ಬರು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಈಗ ಜಿಲ್ಲೆಯಲ್ಲಿ ಕೆಲವು ರಾಜಕಾರಣಿಗಳು ನಿಮಗೆ ನೀರಾವರಿಯ ವಿಚಾರದಲ್ಲಿ ಸಹಕಾರವನ್ನು ಕೊಡಲಿಲ್ಲ, ಮುಖ್ಯಮಂತ್ರಿಗಳ ಗಮನಕ್ಕೆ ಅದನ್ನು ತರ್ತೀರಾ? ಇಲ್ಲ, ನನಗೆ ನಮ್ಮ ಪಕ್ಷದಿಂದ ಯಾವತ್ತೂ ತೊಂದರೆ ಆಗಿಲ್ಲ. ನಮ್ಮ ಪಕ್ಷದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀವು ಎಲ್ಲ ರೀತಿಯಲ್ಲೂ ನನ್ನ ಜೊತೆ ನಿಂತಿದ್ದಾರೆ, ಅದನ್ನು ಮಾಡಿ ಕೊಡ್ತೀನಿ ಅಂತ ಮೊನ್ನೆನೂ ಮೀಟಿಂಗಲ್ಲಿ ವಾಗ್ದಾನ ಎಲ್ಲರ ಮುಂದೆ ಕೊಟ್ಟರು. ನಮಗೆ ವಿರೋಧ ಮಾಡ್ತಾ ಇರೋದು BJP ಮತ್ತು JDSನ ಶಾಸಕರು. ಅದರಲ್ಲೂ ಭಾಳಷ್ಟು ಜನ ಮುಖಂಡರುಗಳೆಲ್ಲ ಅರ್ಥ ಆಗಿದೆ ಅವ್ರಿಗೆ. ಅವರು ಎಲ್ಲೋ ಒಂದು ಕಡೆ ನಮಗೆ ಎಲ್ಲೋ ಕನ್ಫ್ಯೂಷನ್ ಇದೆ ಅವ್ರಿಗೆ. ತಾಂತ್ರಿಕವಾಗಿ ಇದನ್ನು ಡಯಾಮೀಟರ್ ಬಗ್ಗೆ ಮಾತಾಡ್ತಾರೆ, ಮಾಗಡಿ ಬಗ್ಗೆ ಮಾತಾಡ್ತಾರೆ, ರಾಮನಗರ ಬೆಂಗಳೂರು ಅಂತ. ಅದನ್ನೆಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮುಂದೆ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಎಲ್ಲನೂ ನಿವಾರಣೆ ಆಗಿದೆ. ಸೊ ಒಂದು ಕೇಳ್ಕೊಂಡಿದ್ದಾರೆ ಅವರು, DCM ಸಾಹೇಬ್ರನ್ನ, ಸೋಮಣ್ಣ ಸಾಹೇಬರು ಬಂದು ಇನ್ಸ್ಪೆಕ್ಷನ್ ಮಾಡಿ ಅದಾದ್ಮೇಲೆ ನೀವು ಮಾಡ್ಕೊಳ್ಳಿ ಅಂತ, ಸೈಟ್ ಇನ್ಸ್ಪೆಕ್ಷನು ಅದನ್ನು ಮಾಡಲಿಕ್ಕೆ DCM ಸಾಹೇಬರು ಟೈಮ್ ಕಾಯ್ತಾ ಇದ್ದೀವಿ. ಅವ್ರು ಬಂದಾದ್ಮೇಲೆ ಪರಿಪೂರ್ಣತೆಯಲ್ಲಿ ಮುಂದುವರಿಯುತ್ತೆ ಹೇಮಾವತಿ ಲಿಂಕ್ ಕ್ಯಾನಲ್ ಅಂತ ನಾನು ಭಾವಿಸ್ತೇನೆ. ನಾನು